ಸೊ ಫ್ರೆಂಡ್ಸ್, ಈ ಸ್ಟೋರಿ ಕೇಳಿ ತುಂಬ ಚೆನ್ನಾಗಿದೆ. ನೀವೇನಾದ್ರು ಯಾವಾಗಲೂ ಯೋಚನೆ ಮಾಡ್ತಿದ್ರೆ ನಿಮ್ಮ ಟೈಮ್ ಯಾವಾಗ ಬರುತ್ತೆ ಅಥವಾ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಮರೀದಿರ ಈ ಸ್ಟೋರಿ ಕೇಳಿ. ಒಬ್ರು ತಾಯಿ ಮಗ ಇಬ್ರು ಅಂಗಡಿಗೆ ಹೋಗ್ತಿರ್ತಾರೆ ದಿನಸಿ ತರಕ್ಕೆ. ಸೊ ಅವ್ರ ತಾಯಿ ಅಂಗಡಿಲೆಲ್ಲ ದಿನಸಿ ತಗೊಂತಿರ್ತಾರೆ. ಅಂಗಡಿಯವನು ಆ ಮಗುನ ನೋಡ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಈ ಡಬ್ಬಿಲಿರೋ ಚಾಕ್ಲೇಟ್ ತಗೋ, ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಚಿಕ್ಕ ಹುಡುಗಂಗೆ ಹೇಳ್ತಾನೆ. ಆದ್ರೆ ಆ ಹುಡುಗ ತಗೊಳಕ್ ಹೋಗಲ್ಲ. ಅಂಗಡಿಯವನ್ ಅನ್ಕೊಂತಾನೆ ಈ ಮಗುಗೇನೋ ನಾಚಿಕೆ ಅನ್ಸುತ್ತೆ ತಗೊಳಕ್ಕೆ ಅನ್ಬಿಟ್ಟು ಅಂಗಡಿಯವನೇ ಎತ್ಬಿಟ್ಟು ಕೊಡ್ತಾನೆ. ಆ ಹುಡುಗ ಪಟ್ಟಂತ ಈಸ್ಕೊಂಡೆಲ್ಲ ಜೋಬ್ ಒಳಗಡೆ ತುರ್ಕೊಂತಾನೆ. ಇದೆಲ್ಲ ಮುಗೀತು, ಮನೆಗೆ ಹೋಗ್ತಿರ್ತಾರೆ. ಮನೆಗೆ ಹೋಗಂತ ದಾರಿಲಿ ಅವ್ರ ತಾಯಿ ಕೇಳ್ತಾರೆ, ಅಲ್ಲ ಮಗನೇ, ಅಂಗಡಿಯವನು ತಗೋ ಅಂತ ಅಂದಾಗ ನೀನು ಒಂದು ಚಾಕ್ಲೇಟ್ ತಗೊಂಡಿಲ್ಲ, ಅವ್ನು ಕೊಟ್ಟಿದ್ ಕೂಡಲೇ ಪಟ್ಟಂತ ಇಸ್ಕೊಂಡಲ್ಲ, ಯಾಕೆ ಅಂತ. ಆಗ ಹುಡುಗ ಹೇಳ್ತಾನೆ, ಅಮ್ಮ ನನ್ನ ಕೈ ತುಂಬಾ ಚಿಕ್ಕದು, ನಾನು ತಗೊಂಡ್ರು ಜಾಸ್ತಿ ತಗೊಳಕ್ಕಾಗಲ್ಲ. ಅಂಗಡಿಯವನ್ ಕೈ ತುಂಬಾ ದೊಡ್ಡದಾಗಿತ್ತು, ಅಂಗಡಿಯವನು ಎತ್ಕೊಟ್ಟ, ನನ್ನ 2 ಜೋಬು ತುಂಬಷ್ಟು ನನಗೆ ಸಿಕ್ತು ಅಂತ ಆ ಹುಡುಗ ಹೇಳ್ತಾನೆ. ಸೊ ಫ್ರೆಂಡ್ಸ್, ನಾವು ಈ ಸ್ಟೋರಿಲಿ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಏನು ಅಂತಂದ್ರೆ, ನಾವು ತಾಳ್ಮೆಯಿಂದ ಇರಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ದೇವರು ನಮ್ಗಿಂತ ಬುದ್ಧಿವಂತ, ಅವ್ನಿಗೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ಸೊ ನಾವು ತಾಳ್ಮೆಯಿಂದ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ರೆ ನಾವು ಏನ್ ಕೇಳಿರ್ತಿರೋ ಅದ್ರ 10 ಪಟ್ಟು ಕೊಡ್ತಾನೆ. ಆದ್ರೆ ನಾವು ಮನುಷ್ಯರು ತುಂಬಾ ದುರಾಸೆ ಪಡ್ತೀರಿ, ಎಲ್ಲ ವಿಷಯದಲ್ಲೂ ತಲೆ ಹಾಕಕ್ ಹೋಗ್ತೀರಿ, ಅವ್ನು ಕೊಡಕ್ಕಿಂತ ಮುಂಚೆನೆ ಕಿತ್ಕೊಳಕ್ ಟ್ರೈ ಮಾಡ್ತೀರಿ. ಆಗ ನಮ್ಗೆ ಸಿಗಂತದ್ದು ಕೂಡ ಸಿಗಲ್ಲ. ಸೊ ಹಾಗಾಗಿ ಫ್ರೆಂಡ್, ತಾಳ್ಮೆಯಿಂದ ಇರಿ, ನಿಮ್ ಕೆಲಸ ಮಾಡ್ತಾ ಹೋಗಿ, ನಿಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ.